2024ನೇ ಇಸ್ವಿ ಬಂದಿದೆ ನೋಡಿ. ಈ ವರ್ಷ ನಾವೆಲ್ಲರೂ ಕೂಡ ಬಹಳಷ್ಟು ಸಂತೋಷ ಪಡುವ ದಿನ. ಯಾಕಂದರೆ ಕಳೆದ ಹಲವಾರು ವರ್ಷಗಳಿಂದ ಎಲ್ಲ ಹಿಂದೂಗಳು ಕಾದು ಕುಳಿತಿದ್ದ ಶ್ರೀರಾಮ ಮಂದಿರ ಜನವರಿ ತಿಂಗಳಲ್ಲಿ ಉದ್ಘಾಟನೆ ಆಗ್ತಿದೆ. ಜನವರಿ 16ರಿಂದ 22ರವರೆಗೆ ಅಯೋಧ್ಯೆಯಲ್ಲಿ ಬಹಳಷ್ಟು ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುತ್ತದೆ. ಈ ಸಂದರ್ಭದಲ್ಲಿ ಕಾರ್ಕಳ ತಾಲೂಕಿನಲ್ಲಿ ಕೂಡ ಬಹಳಷ್ಟು ಮಂದಿ ಹಿಂದೂ ಕಾರ್ಯಕರ್ತರು ಮತ್ತು ತಾಲೂಕಿನ ಸಮಸ್ತ ಜನತೆ ಒಗ್ಗೂಡಿ ರಾಮೋತ್ಸವವನ್ನು ಆಚರಿಸಲಿಕ್ಕಿದ್ದಾರೆ. ಈ ರಾಮೋತ್ಸವದ ಉಸ್ತುವಾರಿ ವಹಿಸಿಕೊಂಡಿರುವ ಬಜಗೋಳಿಯ ಶ್ರೀಯುತ ರವೀಂದ್ರ ಶೆಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರ ಜೊತೆ ಒಂದಷ್ಟು ಹೊತ್ತು ಮಾತಾಡೋಣ. ಸುಮಾರು 500 ವರ್ಷಗಳಿಂದ ಒಂದು ಹಿಂದೂ ಮತ್ತು ಮುಸ್ಲಿಂ ಜನಾಂಗಕ್ಕೆ ಒಂದು ಸಹೋದರತೆಗೆ ಧಕ್ಕೆ ತರುವಂಥ ಒಂದು ವಾತಾವರಣ ನಮ್ಮ ಭಾರತ ದೇಶದಲ್ಲಿತ್ತು. ಅದಕ್ಕೆಲ್ಲವನ್ನು ತಾರ್ಕಿಕಾಂತ್ಯ ಆಗುವ ನಿಟ್ಟಿನಲ್ಲಿ ಮಾನ್ಯ ಸುಪ್ರೀಂ ಕೋರ್ಟು ಒಂದು ತೀರ್ಪನ್ನು ಕೊಟ್ಟು ಹಿಂದೂಗಳು ಮತ್ತು ಮುಸ್ಲಿಂ ಜನಾಂಗ ಒಟ್ಟಿಗೆ ಸಹೋದರತೆಯಿಂದ ಬದುಕುವಂಥ ಒಂದು ತೀರ್ಪನ್ನು ಕೊಟ್ಟಿದ್ದಾರೆ. ಹಾಗೆ ಅಲ್ಲಿ ಮಂದಿರ ಒಂದು ಕಡೆ ಆದರೆ ಮಸೀದಿ ಒಂದು ಕಡೆ ರಚಿಸುವುದಕ್ಕೂ ಆ ತೀರ್ಪಲ್ಲಿ ಅವಕಾಶವನ್ನು ಕೊಟ್ಟಿದ್ದಾರೆ. ಇದು ಒಳ್ಳೆಯ ವಿಚಾರ. ಇದೊಂದು ನಮ್ಮ ಹಿರಿಯರು, ಸಂಘ ಪರಿವಾರ, RSS ಎಲ್ಲರೂ ಒಂದು ಹೋರಾಟದ ಫಲವಾಗಿ ಈಗ ಅಲ್ಲಿ ಮಂದಿರವೂ ನಿರ್ಮಾಣ ಆಗ್ತಾ ಉಂಟು. ನಾಳೆ ಜನವರಿ 22ನೇ ತಾರೀಕಿಗೆ ಅದು ಉದ್ಘಾಟನೆ ಆಗಲಿಕ್ಕುಂಟು. ಈ ಒಂದು ಸಂದರ್ಭದಲ್ಲಿ ಇಡೀ ರಾಷ್ಟ್ರದಾದ್ಯಂತ ಒಂದು ಉತ್ತಮವಾದಂಥ ಕಾರ್ಯಕ್ರಮವನ್ನು ಮಾಡಬೇಕು. ಒಂದು ರಾಮೋತ್ಸವ ಅನ್ನುವಂಥ ಕಾರ್ಯಕ್ರಮದ ಅಡಿಯಲ್ಲಿ ಪ್ರತಿ ಊರಲ್ಲಿ ದೇವಸ್ಥಾನಗಳಲ್ಲಿ ಪೂಜೆ ಪುನಸ್ಕಾರಗಳನ್ನು ಮಾಡಿ ಊರವರೆಲ್ಲ ಸೇರಿ ಒಳ್ಳೆ ರೀತಿಯಲ್ಲಿ ಆಚರಣೆ ಮಾಡಬೇಕು ಅನ್ನುವಂಥದ್ದು RSS, ವಿಶ್ವ ಹಿಂದೂ ಪರಿಷತ್, ಬಜರಂಗ ದಳ ಹಾಗೂ ಹಿರಿಯರೆಲ್ಲ ಸೇರಿ ತೀರ್ಮಾನ ಮಾಡಿದ್ದಾರೆ. ಆ ಮುಖಾಂತರವಾಗಿ ನಾವು ಕಾರ್ಕಳ ತಾಲೂಕಿನಲ್ಲಿಯೂ ಕೂಡ ಈ ಒಂದು ಕಾರ್ಯಕ್ರಮವನ್ನು ಅವರು ಆಯೋಜನೆ ಮಾಡ್ತಾಯಿದ್ದಾರೆ. ಇದರ ಒಂದು ಮುಂದುವರೆದ ಭಾಗವಾಗಿ ನಮ್ಮದು ಬಜಗೋಳಿಯಲ್ಲಿ ಕೂಡ ಒಂದು ಅಯ್ಯಪ್ಪ ಮಂದಿರದಲ್ಲಿ ರಾಮೋತ್ಸವ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂತೇಳಿ ನಾವು ಆಲೋಚನೆ ಮಾಡಿದ್ದೇವೆ. ಇದೇ ಜನವರಿ 5ನೇ ತಾರೀಕು ಪಾವಂಜೆ ಮೇಳದವರಿಂದ ಒಂದು ಯಕ್ಷಗಾನ, ಅದು ಅಯೋಧ್ಯ ದೀಪ ಅನ್ನುವಂಥದ್ದು, ಅಯೋಧ್ಯೆಯ ಸ್ಟೋರಿಗೆ ಸಂಬಂಧಪಟ್ಟಂಥ ಒಂದು ಯಕ್ಷಗಾನ ಪ್ರಸಂಗವನ್ನು ಆ ದಿನ ನಮ್ಮ ಪಾವಂಜೆ ಮೇಳದವರು ಆಡಿ ತೋರಿಸಲಿಕ್ಕಿದ್ದಾರೆ. ಆ ದಿನದಿಂದ ಪ್ರಾರಂಭವಾಗಿ 18 ದಿನಗಳ ಪರ್ಯಂತ ಕುಣಿಕೆ ಭಜನೆ. ಅದೇ ರೀತಿ 22ನೇ ತಾರೀಕು ಬೆಳಿಗ್ಗೆ 8 ಗಂಟೆಯಿಂದ 10:30 ಗಂಟೆ ತನಕ ತಾಲೂಕು ವೈದಿಕ ಪುರೋಹಿತರ ಸಂಘದ ವತಿಯಿಂದ ಅವರ ಎಲ್ಲ ಖರ್ಚು ವೆಚ್ಚಗಳನ್ನು ಅವರೇ ನೋಡಿಕೊಂಡು ಒಂದು ದೊಡ್ಡ ಮಟ್ಟದ ಯಾಗವನ್ನು ಅಯ್ಯಪ್ಪ ಮಂದಿರದಲ್ಲಿ ಮಾಡಲಿಕ್ಕಿದ್ದಾರೆ. ಶ್ರೀರಾಮ ತಾರಕ ಮಂತ್ರಯಾಗ ಅಂತೇಳಿ ಅದು 10:30 ಗಂಟೆ ಮುಗೀತದೆ. ಆನಂತರ ತಾಲೂಕಿನಲ್ಲಿ ಯಾರೆಲ್ಲ ಅಯೋಧ್ಯೆಗೆ ಹೋರಾಟ ಮಾಡಿದ್ದಾರೆ ಅವರಿಗೊಂದು ಗುರುತಿಸುವಂಥ ಕಾರ್ಯಕ್ರಮವನ್ನು ಅಲ್ಲಿ ಮಾಡ್ತಾಯಿದ್ದೇವೆ. 10:30ರಿಂದ 11:30 ಗಂಟೆ ತನಕ ಅಲ್ಲಿ ಸಭಾ ಕಾರ್ಯಕ್ರಮ ಇರ್ತದೆ. 11:30 ಗಂಟೆಗೆ ಒಂದು ಟ್ರಸ್ಟ್ ಇನಾಗ್ರೇಷನ್ ಆಗ್ತದೆ, ಸದ್ಗುರು ಫೌಂಡೇಶನ್ ಅಂತೇಳಿ. ಆನಂತರ ಈ ಹಿಂದೂ ಧಾರ್ಮಿಕ ಶಿಕ್ಷಣ ನೀಡುವುದಕ್ಕೂ ಒಂದು ಮುನ್ನುಡಿ ಇಡುವಂಥ ಕಾರ್ಯಕ್ರಮವನ್ನು ಅಲ್ಲಿ ಆ ದಿನ ಮಾಡ್ತಾಯಿದ್ದೇವೆ. ಅದೇ ರೀತಿ 11:30ರಿಂದ 1 ಗಂಟೆ ತನಕ ಏನು ಅಯೋಧ್ಯೆಯಲ್ಲಿ ಶ್ರೀರಾಮ ದೇವರ ಪ್ರಾಣ ಪ್ರತಿಷ್ಠೆ ಕಾರ್ಯಕ್ರಮ ಆಗ್ತಾ ಇರ್ತದೆ. ಇಲ್ಲಿ 1008 ಜನ ಕೂತು ಹನುಮಾನ್ ಚಾಲೀಸನ್ನು ಒಂದು ಹೇಳುವಂಥದ್ದು ಒಂದು ಕಾರ್ಯಕ್ರಮವನ್ನು ಅಲ್ಲಿ ಹಾಕಿಕೊಂಡಿದ್ದೇವೆ. ಅದೇ ರೀತಿ ಶ್ರೀರಾಮ ದೇವರ ಪ್ರಾಣ ಪ್ರತಿಷ್ಠೆ ಆಗುವಂಥ ಕಾರ್ಯಕ್ರಮ ಕೂಡ ಅಲ್ಲಿ ಡಿಸ್ಪ್ಲೇಯಲ್ಲಿ ನಾವು ಲೈವಲ್ಲಿ ನೋಡ್ತಾ ಇರ್ತೇವೆ. ಅದೇ ರೀತಿ ಇದರಲ್ಲಿ ಹನುಮಾನ್ ಚಾಲೀಸ್ ಪಠಣ ಮಾಡುವಂಥದ್ದನ್ನು ಕೂಡ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಮಧ್ಯಾಹ್ನ ನಂತರ ಮತ್ತೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಿರ್ತದೆ. ಸಂಜೆ ದೀಪಾರಾಧನೆ ಮಾಡಿ ಕುಣಿಕೆ ಭಜನೆಯೊಂದಿಗೆ ಮುಕ್ತಾಯ ಮಾಡುವಂಥ ಒಂದು ಕಾರ್ಯಕ್ರಮವನ್ನು ನಾವೆಲ್ಲರೂ ಊರವರು ಸೇರಿ ಎಲ್ಲ ತಾಲೂಕಿನ ಎಲ್ಲ ಸಂಘಟನೆಗಳ ಪರಿವಾರದ, ಅದು ಬಜರಂಗ ದಳ ಇರ್ಬೋದು, ಜಾಗರಣೆ ಇರ್ಬೋದು, RSS, ವಿಶ್ವ ಹಿಂದೂ ಪರಿಷತ್ ಎಲ್ಲರೂ ಸೇರಿ ಒಂದು ಒಳ್ಳೆಯದಾಗಬೇಕು ಅಂತೇಳಿ ಈ ಒಂದು ಕಾರ್ಯಕ್ರಮವನ್ನು ನಾವಲ್ಲಿ ಹಮ್ಮಿಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮವನ್ನು ನಾವೆಲ್ಲರೂ ಸೇರಿ ವಿಜೃಂಭಣೆಯಿಂದ ಆಚರಣೆ ಮಾಡಬೇಕು, ಖುಷಿಯಿಂದ ಆಚರಣೆ ಮಾಡಬೇಕು. ಯಾವುದೇ ಸಮಾಜದವರಿಗೂ ಬೇಜಾರಾಗಬಾರ್ದು. ಅವರು ನಮ್ಮ ಈ ಕಾರ್ಯಕ್ರಮವನ್ನು ನೋಡಿ ಖುಷಿ ಪಡಬೇಕು. ಯಾಕಂದರೆ ಸಹೋದರತೆಯಿಂದ ಬದುಕುವಂಥ ವಾತಾವರಣವನ್ನು ಹಮ್ಮಿಕೊಳ್ಬೇಕು. ಹಿರಿಯರು ಕೂಡ ಸೂಚನೆ ಕೊಟ್ಟಿದ್ದಾರೆ, ಪಟಾಕಿಯನ್ನು ಸಿಡಿಸುವಂಥದ್ದು ಎಲ್ಲವನ್ನು ಮಾಡೋದು ಬೇಡ ಅಂತೇಳಿ. ಯಾಕೆಂದರೆ ಸಹೋದರತೆಯಿಂದ ಬದುಕುವುದು ನಮಗೆ ನಾವೆಲ್ಲರೂ ಒಟ್ಟಾಗಿರುವುದು ನಮಗೆ ನಮ್ಮ ಜೀವನಕ್ಕೆ ಒಳ್ಳೆಯದು. ಆದ್ದರಿಂದ ನಾವೆಲ್ಲರೂ ಒಟ್ಟಾಗಿ ಹಿಂದೂ ಬಾಂಧವರು ಮತ್ತು ಎಲ್ಲ ಮತ ಪಂಗಡದವರು ಒಟ್ಟಾಗಿ ಆಚರಣೆ ಮಾಡುವಂಥ ಈ ಕಾರ್ಯಕ್ರಮ ಆಗಬೇಕು. ಅದಕ್ಕೆ ತಾವೆಲ್ಲರೂ ಭಾಗವಹಿಸಬೇಕು ಅಂತೇಳಿ ನಿಮ್ಮಲ್ಲಿ ಎಲ್ಲರ ಹತ್ರ ಒಂದು ಕೋರಿಕೆಯನ್ನು ಮಾಡ್ತಾಯಿದ್ದೇನೆ. ನಿಖರ ಹಾಗೂ ಸ್ಪಷ್ಟ ಸ್ಥಳೀಯ ಸುದ್ದಿಗಳಿಗಾಗಿ ವೀಕ್ಷಿಸಿ ಸ್ವಯಂ ಟೈಮ್ಸ್ ಕಾರ್ಕಳ.